ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 324ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆಯಲ್ಲಿ ಮಾರೀಚ ರಾವಣ ಆದೇಶದ ಮೇರೆಗೆ ಆಕರ್ಷಕ ಜಿಂಕೆಯಾಗಿ ಸೀತೆ ಬಳಿ ಬರ್ತಾಳೆ. ಸೀತೆ ಅದನ್ನು ಕಂಡು ಆಕರ್ಷಿತಳಾಗ್ತಾಳೆ. ರಾಮ ಲಕ್ಷ್ಮಣರನ್ನು ಕರೀತಾಳೆ, ಅವ್ರಿಗೆ ನೋಡೋಕೆ ಹೇಳ್ತಾಳೆ, ಅವರು ನೋಡ್ತಾಳೆ. ಮುಂದೆ ಅಲ್ಲಿ ತನ್ನ ಬಯಕೆಯನ್ನು ಹೇಳಿಬಿಡ್ತಾಳೆ, ಇಲ್ಲ ಇದನ್ನು ನೀನು ಜೀವಂತವಾಗಿ ಹಿಡಿದುಕೊಡು, ಇದನ್ನು ನಾವು ಸಾಕೋಣ, ಮುಂದೆ 14 ವರ್ಷ ಆದ ಕೂಡಲೇ ನಾವು ಅಯೋಧ್ಯೆಗೆ ಹೋದಾಗ ಭರತನಿಗೆ ಇದನ್ನು ಕಾಣಿಕೆಯಾಗಿ ಕೊಡೋಣ, ಅಥವಾ ಜೀವಂತ ಸಿಗಲಿಲ್ಲ ಅಂದರೆ ಕೊಂದು ತೊಗೊಂಬಂದುಬಿಡು, ಅದರ ಚರ್ಮವನ್ನು ಸಂರಕ್ಷಿತವಾಗಿ ಇಡೋಣ ಮತ್ತು ಅದರ ಮಾಂಸವನ್ನು ಇವತ್ತೇ ಊಟ ಮಾಡೋಣ ಹೇಳಿ ತನ್ನ ಬಯಕೆಯನ್ನು ವ್ಯಕ್ತಪಡಿಸ್ತಾಳೆ. 7 ಕಾಲಕ್ಕೆ ಹೇಳ್ತಾಳೆ ಆಕೆ, ನಾನು ಆ ಜಿಂಕೆ ಬೇಕಂತ ನಾನು ಹಠ ಮಾಡೋದು ಸರಿಯಲ್ಲ, ಆದರೂ ಕೂಡ ನನ್ನ ಮನಸ್ಸು ಅದರ ಮೇಲೆ ಹೋಗಿದೆ, ಆ ಜಿಂಕೆ ನನಗೆ ಬೇಕಂತ ಹೇಳ್ತಾಳೆ. ಅದಕ್ಕೆ ಪೂರ್ವದಲ್ಲಿ ಲಕ್ಷ್ಮಣ ಹೇಳಿಬಿಟ್ಟಿರ್ತಾನೆ, ಇದು ವಿಶೇಷ ಜಿಂಕೆ ಕಾಣಿಸ್ತಿದೆ ಅಣ್ಣ, ಇವು ಮಾರೀಚನ ಬಿಟ್ಟು ಇದೇನೂ ಅಲ್ಲ, ಇದು ಸಹಜ ಜಿಂಕೆ ಅಲ್ಲ, ಇದು ಇವತ್ತು ತನಕ ನಾವು ನೋಡಿದ ಯಾವ ಜಿಂಕೆ ಪ್ರಭೇದಗಳಲ್ಲಿ ಇಂಥ ಜಿಂಕೆ ಇಲ್ಲ, ಇವು ಮಾರೀಚನ ಬಂದ ಹಿಂಗೆ ವೇಷ ಮಾಡಿಕೊಂಡು ಅದಕ್ಕೆ ನಾವು ಮರಳಾಗೋದು ಬೇಡ ಅಂತ ಎಚ್ಚರಿಕೆ ಸೂಚನೆಯನ್ನು ಲಕ್ಷ್ಮಣ ಕೊಟ್ಟಿರ್ತಾನೆ. ಸೀತೆ ಅದನ್ನು ಇದು ಮಾಡೋದಿಲ್ಲ, ಯಾಕಂದರೆ ಸೀತೆ ಅದರ ಮೋಹಕ್ಕೆ ಬಲಿಯಾಗಿರ್ತಾಳೆ. ಅದರಂತೆ ರಾಮ ಕೂಡ ಅದನ್ನು ನೋಡಿ ಅದರ ಮ್ಯಾಗ ಮೋಹಿತನಾಗ್ತಾನೆ. ಅದನ್ನು ಹಿಡಿಬೇಕು, ಇಲ್ಲ ಕೊಂದು ತರಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ರಾಮನು ಬರ್ತಾನೆ. ಒಂದು ಕಡೆಗೆ ತನ್ನ ಆ ಜಿಂಕೆ ಮೇಲಿನ ತನ್ನ ಮೋಹ, ಇನ್ನೊಂದು ಕಡೆಗೆ ಹೆಂಡತಿಯ ಬಯಕೆ, ಈ ಎರಡನ್ನೂ ಮುಂದಿಟ್ಟುಕೊಂಡು ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ. ರಾಮ ನುಡಿದ ಲಕ್ಷ್ಮಣನಿಗೆ, ಓ ಲಕ್ಷ್ಮಣ, ಇಂದ್ರನ ನಂದನವನ ಕುಬೇರನ ಚೈತ್ರ ತವನದಲ್ಲಿ ಇಲ್ಲದಂಥ ಮೃಗ ಭೂಮಿಯ ಮೇಲೆ ಇರಲು ಸಾಧ್ಯವೇ? ಇಂದ್ರನ ನಂದನವನ, ಚೈತ್ರತವನ ಎಂದು ಕುಬೇರಿಂದ, ಈ ಎರಡೂದ್ರಾಗ ನೋಡೋಕೆ ಸಿಗದಂತಹ ಜಿಂಕೆ ಜಗತ್ತಿನ ಎಲ್ಲ ಪ್ರಾಣಿಗಳು ಇವರು ವನಗಳಲ್ಲಿ ಇವೆ. ಅಂತಹ ವನಗಳಲ್ಲಿ ನೋಡಲು ಸಿಗದಂಥ ಜಿಂಕೆ ಇವತ್ತು ನಮ್ಮ ಮುಂದೆ ಬಂದಿದೆ. ಇಂಥ ಜಿಂಕೆ ಭೂಮಿ ಮ್ಯಾಗ ಇರಾಕನ ಸಾಧ್ಯ ಇಲ್ಲ ಅಂತ ರಾಮ ಕೂಡ ಲಕ್ಷ್ಮಣನಿಗೆ ಹೇಳ್ತಾನೆ. ವಿಚಿತ್ರ ಎಂಥದ್ದು, ಅವನಿಗೆ ಕೂಡ ಇದು ಅನ್ನಿಸ್ತಿದೆ, ಎಂಥ ವಿಚಿತ್ರಪ್ಪ ಇದು, ಇಂಥ ಜಿಂಕೆ ಇಲ್ಲೇ ಭೂಮಿ ಮ್ಯಾಗ ಅಂತ ಆಶ್ಚರ್ಯ ವ್ಯಕ್ತಪಡಿಸ್ತಾನೆ. ರಾಜರು ಜಿಂಕೆ ಬೇಟೆಯಾಡುವರು ಅರಣ್ಯದಲ್ಲಿ, ಮಾಂಸ ಚರ್ಮಕ್ಕಾಗಿ ಇಲ್ಲವೇ ಮೋಜಕ್ಕಾಗಿ. ಜಿಂಕೆ ಅವಾಗ ಬೇಟೆ ಯಾಕೆ ಮಾಡ್ತಿದ್ರಪ್ಪ ಅಂದ್ರೆ, ಒಂದು ಅದರ ಮಾಂಸ ಬೇಕಾಗ್ತಿತ್ತು ತಿನ್ನೋಕೆ, ಇಲ್ಲಾಂದ್ರೆ ಉಡುಪು ಮಾಡ್ಕೊಳ್ಳಿಕ್ಕೆ ಚರ್ಮ ಬೇಕಾಗ್ತಿತ್ತು, ಇಲ್ಲಾಂದರೆ ಇನ್ನು ಕೆಲವೊಂದು ಮಂದಿ ರಾಜರು ಏನು ಮಾಡ್ತಿದ್ದಾರೆ, ಅಧರ್ಮಿಗಳಂತ ಕರೀತಾರೆ ಅದನ್ನು. ಯಾಕೆ ಅಯೋಧ್ಯೆ ಕಾಂಡದಾಗ ಹೇಳ್ತಾರೆ ಅವರು, ಅಂದರೆ ಮೋಜಕ್ಕಾಗಿ ಬೇಟೆಯನ್ನು ಮಾಡಬಾರ್ದು, ಮೋಜಕ್ಕಾಗಿ ಬೇಟೆ ಮಾಡಿದರೆ ಅದು ಅಧರ್ಮ ಅಂತ ಹೇಳಿ ತಮಗೆ ನಮ್ಮ ಅಯೋಧ್ಯೆ ಕಾಂಡದಲ್ಲಿನೇ ಈ ವಿಷಯವನ್ನು ಹೇಳೇನೆ. ಇಲ್ಲಿಯೂ ಕೂಡ ಹೇಳ್ತಾನೆ, ಇನ್ನು ಕೆಲವೊಂದು ಅಧರ್ಮಿ ರಾಜರು ಮೋಜಕ್ಕಾಗಿ ಬೇಟೆ ಮಾಡ್ತಿರ್ತಾರೆ. ಅದಿರು ಮುತ್ತುರತ್ನ ಪಕ್ಷಿ ಪ್ರಾಣಿ ಉತ್ಪನ್ನ ಅರಣ್ಯದ ರಾಜ್ಯದ ಬೊಕ್ಕಸು ಸೇರುವವು, ಅದು ರಾಜ್ಯದ ಆಸ್ತಿ. ಇಲ್ಲಿ ಒಂದು ಬರ್ತಾನೆ, ಬೇಟೆ ಆಡೋಕ್ಕಿಂತ ಮೊದಲು ಈ ಪ್ರಾಣಿಗಳು, ಈ ಅರಣ್ಯ, ಈ ಥರ ಮಾಲಕ ಯಾರು, ಮಾಲಕನ ಪರ್ಮಿಷನ್ ಇಲ್ಲ ಬೇಟೆ ಆಡೋ ಬೇಟೆ ನೇಮ ಇರ್ತದೆ. ಅರಣ್ಯ ಯಾವ ರಾಜನಿಗೆ ಸಂಬಂಧಪಟ್ಟಿದೆ ಆ ರಾಜನಿಂದ ಪರ್ಮಿಷನ್ ಸಿಗಬೇಕು. ಋಷಿಮುನಿಗಳ ಅರಣ್ಯವಾಗಿದ್ದ ಪ್ರದೇಶವಾಗಿತ್ತಂದ್ರೆ ಋಷಿಮುನಿಗಳಿಂದ ಬೇಟೆ ಆಡುವ ಪೂರ್ವದಲ್ಲಿ ಪರ್ಮಿಷನ್ ತೊಗೊಳ್ಬೇಕು ಅವರು. ಅದಕ್ಕೆ ಇಲ್ಲೇನು ಹೇಳ್ತಾನಂದ್ರೆ, ಇಲ್ಲಿ ಕಾಣಿಸುವಂಥ ಅದಿರುಗಳು ಕಬ್ಬಿಣ ಅದಿರಾಗಿರಬೇಕು, ಇನ್ಯಾವುದೇ ಖನಿಜಗಳ ಅದಿರಾಗಿರಬೇಕು, ಅದಿರುಗಳು, ಮುತ್ತು ರತ್ನಗಳು, ಪಕ್ಷಿ ಪ್ರಾಣಿಗಳು, ಅರಣ್ಯದ ಉತ್ಪನ್ನಗಳು, ಇವೆಲ್ಲನೂ ರಾಜ ಬೊಕ್ಕಸಿಗೆ ಸೇರುವಂಥ ಈ ಪ್ರದೇಶ ಯಾರ ಆಡಳಿತದಲ್ಲ ಬರ್ತದಲ್ಲ ಆ ರಾಜನ ಬೊಕ್ಕಸದ ಸಂಪತ್ತು, ಇದು ಆ ರಾಜ್ಯದ ಸಂಪತ್ತು, ಅದು ಆ ರಾಜ್ಯದ ಆಸ್ತಿ. ಅರ್ಥಶಾಸ್ತ್ರ ವಿವರಣೆಯಂತೆ ಅರಣ್ಯ ಸಂಪತ್ತು ರಾಜ್ಯದ ನೈಜ ಸಂಪತ್ತು. ಇಲ್ಲಿ ಮತ್ತು ಅರ್ಥಶಾಸ್ತ್ರದ ಹೇಳ್ತಾನೆ, ನಾವು ಇತ್ತೀಚೆಗೆ ಗ್ರೀನ್ ಎಕನಾಮಿಕ್ಸ್ ಅಂತ ಅನ್ನಾಕತ್ತೀವಿ, ಎನ್ವಿರಾನ್ಮೆಂಟಲ್ ಎಕನಾಮಿಕ್ಸ್ ಅಂತೇವೆ. ಮೊದಲೆಲ್ಲ ತಿಂದು ಅಂದರೆ ಎಲ್ಲ ಗುಡ್ಡಗಾಡುಗಳನ್ನು ಹಾಳು ಮಾಡಿದ್ದೇವೆ, ಸಂಪತ್ತನ್ನು ಹಾಳು ಮಾಡಿದ್ದೇವೆ. ಹಾಳು ಮಾಡಿದ ನಂತರ ದ ಕಾಸ್ಟ್ ಆಫ್ ಡೆವಲಪ್ಮೆಂಟ್ ಅಂತ ಕರಿತೇವೆ ನಾವು. ಸೋಷಿಯಲ್ ಕಾಸ್ಟ್ ಆಫ್ ಡೆವಲಪ್ಮೆಂಟ್ ಏನಂದರೆ, ಇಲ್ಲಿ
ಎಲ್ಲನೂ ಪೊಲ್ಯೂಷನ್ ಆಗ್ಯಾವ. ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಸೌಂಡ್ ಪೊಲ್ಯೂಷನ್, ಪ್ರತಿಯೊಂದು ಕಡೆ ಪೊಲ್ಯೂಟ್ ಆಗ್ತಾ ಇವತ್ತು ನೀರಿನಲ್ಲಿನೂ ಕುಡಿಬೇಕಂದ್ರೆ ನೀರಿನಲ್ಲಿ ವಿಷ ಇದೆ. ಊಟ ಮಾಡಬೇಕಾದ್ರೂ ಆಹಾರದ ಪದಾರ್ಥಗಳಲ್ಲಿ, ದವಸ ಧಾನ್ಯಗಳಲ್ಲಿಯೂ ಕೂಡ ವಿಷ ಇದೆ. ಉಸಿರಾಡಿಸಬೇಕಂದ್ರೆ ಹವೆಯಲ್ಲಿ ವಿಷ ಇದೆ. ಈ ವಿಷವನ್ನು ಬೆರೆಸಿದವರು ನಾವು ಅಭಿವೃದ್ಧಿ ಹೆಸರಿನಲ್ಲಿ ಈ ವಿಷ ಬೆರೆಸೇವೆ. ಇದು ಸುಮಾರು 50-60 ವರ್ಷಗಳ ಹಿಂದೆಯೇ ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಆಗ್ತಾ ಇದ್ದ, ಆರ್ಥಿಕ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗ್ತಾ ಇದ್ದಾಗ ನಮ್ಮ ಅಭಿವೃದ್ಧಿ ಮಾದರಿ ಹೇಗಿರಬೇಕಪ್ಪ ಅಂದ್ರೆ ಅದು ಯಾವ ಕಾಲಕ್ಕೂ ಯಾವ ರೂಪದಲ್ಲಿಯೋ ಪರಿಸರಕ್ಕೆ ಧಕ್ಕೆಯನ್ನುಂಟು ಮಾಡಬಾರ್ದು ಅಂತ ಹೇಳ್ತಾರೆ. ಕಾರ್ಲಿಲ್ ಕೂಡ 18ನೇ ಶತಮಾನದಾಗ 18ನೇ ಶತಮಾನದಲ್ಲಿ ಕಾರ್ಲಿಲ್ಲ 19ನೇ ಶತಮಾನ ಇಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ನಡೀತದೆ ಇಂಗ್ಲೆಂಡ್ನಾಗ ನಡೆದ ನಂತರ ಅವಾಗ ಹೇಳ್ತಾನವ, ನೀವೆಲ್ಲ ಉದ್ಯಮಿಗಳ ಹೆಸರಿನಲ್ಲಿ ನಿಸರ್ಗದ ಮೇಲೆ ಬಲಾತ್ಕಾರ ಮಾಡ್ತಾ ಇದ್ದೀರಿ, ಮಾಡೋದನ್ನು ನಿಲ್ಲಿಸಿ, ಇದು ಪರಿಸರಕ್ಕೆ ಧಕ್ಕೆಯನ್ನುಂಟು ಮಾಡ್ತಿದೆ ಅಂಥೇಳಿ ಔದ್ಯಮಿಕ ಕ್ರಾಂತಿ ಇಂಗ್ಲೆಂಡ್ನಲ್ಲಿ ಏನು ಶುರುವಾಗಿತ್ತಲ್ಲ ಆವಾಗನ ಯಾರು ಕಾರ್ಲಿಲ್ ಹೇಳಿರ್ತಾನೆ ಇದನ್ನು. ಇಲ್ಲಿ ವಾಲ್ಮೀಕಿ ಕೂಡ ಪದೇ ಪದೇ ಹೇಳ್ತಾರೆ, ನಾವು ಅರಣ್ಯ ಸಂಪತ್ತವನ್ನು ರಕ್ಷಿಸಿಕೊಂಡು ಹೋಗಬೇಕು, ನೈಸರ್ಗಿಕ ಸಂಪತ್ತವನ್ನು ರಕ್ಷಿಸಿಕೊಂಡು ಹೋಗಬೇಕು. ಯಾಕಂದರೆ ಮೂಲ ಆರ್ಥಿಕ ವ್ಯವಸ್ಥೆನೇ ನಿಸರ್ಗದ ವ್ಯವಸ್ಥೆ, ನೇಚರ್ಸ್ ಎಕನಾಮಿ ಅಂತ ಕರಿತೀವಿ ನಾವು. ನಮಗೆ ಬೇಕಾದ ಆಹಾರವನ್ನು ನಿಸರ್ಗ ಕೊಡ್ತಿದೆ, ಬೇಕಾದ ನೀರನ್ನು ನಿಸರ್ಗ ಅದೆಲ್ಲ ಕೊಡೋದು ನಮಗೆ ಉಚಿತ ಕೊಡ್ತಿದೆ. ಯಾಕಂದರೆ ನಾವು ಕೂಡ ಅದರದ ಕ್ರಿಯೇಷನ್, ನಮಗೆ ಏನು ಬೇಕಾಗಿತ್ತಲ್ಲ ನಮ್ಮದು ಬಚ್ಕೊಂಡು ಹೋಗಬೇಕಾಗಿತ್ತು ಎಲ್ಲನೂ ಉಚಿತವಾಗಿ ನಿಸರ್ಗ ನಮಗೆ ಕೊಡ್ತಿದೆ. ಆದರೆ ಅದಕ್ಕೆ ವಿರುದ್ಧವಾಗಿ ನಾವು ಹಣಕಾಸಿನ ಆರ್ಥಿಕ ವ್ಯವಸ್ಥೆಯನ್ನು ಮಾನಿಟರಿ ಎಕನಾಮಿಕ್ಸ್ ಅಂತ ಅಂದ್ಬಿಟ್ಟು ಮನಿ ಎಕನಾಮಿ ಬಂದಿದೆ. ನೇಚರ್ ಎಕನಾಮಿ, ಮನಿ ಎಕನಾಮಿ. ನೇಚರ್ ಎಕನಾಮಿ ಪುಕ್ಕಟ್ಟು ಇತ್ತು, ಎಲ್ಲರಿಗೂ ಆಹಾರ ಸಿಗ್ತಿತ್ತು, ಎಲ್ಲರಿಗೂ ಉತ್ತಮವಾದಂಥ ಇರುವ ವಾತಾವರಣ ಪರಿಸರ ಇತ್ತಲ್ಲಿ, ಶುದ್ಧ ವಾತಾವರಣ ಹವಾ ಸಿಗ್ತಿತ್ತು, ಉಸಿರಾಡಿಸಲಿಕ್ಕೆ ನೀರು ಸಿಗ್ತಿತ್ತು. ಆದರೆ ಇವತ್ತು ಈ ಹಣ ಪ್ರಧಾನ ಆರ್ಥಿಕ ವ್ಯವಸ್ಥೆ ಬಂದಾಗಿನಿಂದ ನಿಸರ್ಗದ ಎಲ್ಲ ಶುದ್ಧತೆ ಪರಿಶುದ್ಧತೆಯನ್ನು ನಾವು ಹಾಳು ಮಾಡಿದ್ದೇವೆ. ನೋಡಿ, ವಾಲ್ಮೀಕಿಯವರು ಆವಾಗನೇ ಈ ಅರ್ಥಶಾಸ್ತ್ರವನ್ನು ಕಲಿಸಿದ್ರು. ಅರ್ಥಜ್ಞ ಅಂದರೆ ಅರ್ಥಶಾಸ್ತ್ರಜ್ಞ, ಅರ್ಥಶಾಸ್ತ್ರ ವಿವರಣೆಯಂತೆ. ಅರ್ಥಜ್ಞ ಅಂದರೆ ಅರ್ಥಶಾಸ್ತ್ರಜ್ಞ ಹೇಳುವಂಥದ್ದು. ಅರ್ಥಶಾಸ್ತ್ರದಲ್ಲಿ ನೀಡಿದಂಥ ವಿವರಣೆ ಸಿದ್ಧಾಂತಗಳ ಪ್ರಕಾರ ಅರಣ್ಯ ಸಂಪತ್ತು ರಾಜ್ಯದ ನೈಜ ಸಂಪತ್ತು. ದೇಶದ ಸಂಪತ್ತು ಏನಪ್ಪ ಅಂದರೆ ಅರಣ್ಯ ಸಂಪತ್ತೇ ದೇಶದ ಸಂಪತ್ತು. ಒಂದು ಕಡೆ ಅಧ್ಯಯನಕಾರರು ಮತ್ತು ಇವರು ಹೇಳ್ತಾರೆ, ವಿಜ್ಞಾನಿಗಳು ಕೂಡ ಹೇಳ್ತಾರೆ, ನಮಗೆ ವಾಸಿಸಲಿಕ್ಕೆ ಉತ್ತಮ ವಾತಾವರಣ ಬೇಕಾಗಿತ್ತಂದ್ರೆ, ಪರಿಸರ ಬೇಕಾಗಿತ್ತಂದ್ರೆ, ಪರಿಸರ ಸಮತೋಲನ ಕಾಪಾಡ್ಕೊಂಡು ಹೋಗಬೇಕಾಗಿತ್ತಂದ್ರೆ ನಾವು ವಾಸಿಸುವ ಭೂಮಿ 1/3 ಅರಣ್ಯದಿಂದ ತುಂಬಿರಬೇಕು. ಆ ಅರಣ್ಯದಲ್ಲಿ ಎಲ್ಲ ಪ್ರಕಾರದ ಪಶು ಪಕ್ಷಿಗಳಿರಬೇಕು. ಪಶು ಪಕ್ಷಿ, ಭೂಮಿ, ಪಶು ಪಕ್ಷಿ, ಗಿಡ ಮತ್ತು ಮನುಷ್ಯ ಇವ್ರದ್ದು ಒಂದು ರೇಷಿಯೋ ಇರ್ತದೆ. ಆ ರೇಷಿಯೋದಾಗ ಇದ್ರೆ ಮಾತ್ರ ಪರಿಸರ ಸಮತೋಲನ ಇರ್ತದೆ. ಆ ರೇಷಿಯೋ ತಪ್ಪಿತು, ಮನುಷ್ಯನ ಸಂಖ್ಯೆ ಹೆಚ್ಚಾಯಿತು, ಪ್ರಾಣಿಗಳ ಸಂಖ್ಯೆ ಕಡಿಮೆ ಆಯಿತು, ಪಕ್ಷಿಗಳ ಸಂಖ್ಯೆ ಕಡಿಮೆ ಆಯಿತು, ಗಿಡಗಳ ಸಂಖ್ಯೆ ಕಡಿಮೆ ಆಯಿತು, ಭೂಮಿ ಸಂಖ್ಯೆ ಕಡಿಮೆ, ಅರಣ್ಯ ಭೂಮಿಕ ಸಂಖ್ಯೆ ಕಡಿಮೆ ಆಯ್ತದೆ, ಆಕಾರ ಕಡಿಮೆ ಆಯ್ತಂದ್ರೆ ಅವಾಗ ವಿಷಮತೆ ಬರ್ತಿದೆ, ಅಸಮತೋಲನೆ ಬರ್ತಿದೆ. ಪರಿಸರ ಅಸಮತೋಲನೆ ಬಂತಂದ್ರೆ ಈಗೇನು ನಾವು ಎದುರಿಸ್ತಾ ಇದ್ದೀವಲ್ಲ, ಮಹಾಮಾರಿ ರೋಗಗಳನ್ನಾಯಿತು, ನೀರಿನಿಂದ ಬರೋದು, ಗಾಳಿಯಿಂದ ಬರೋದು, ಊಟದಿಂದ ಬರುವಂಥ ಈ ರೋಗಗಳನ್ನೇನು ಹುಟ್ಟು ಹಾಕಿವೆ, ಅವಕ್ಕೆಲ್ಲ ನಾವೇ ಅದಕ್ಕೆ ಆಹುತಿ ಆಗಬೇಕು. ಆ ಕಾಲ ಬಂದಿದೆ. ಇನ್ನು ಆ ಕಾಲದಿಂದ ನೀವು ಹೊರಗೆ ಬರಬೇಕಾಗಿತ್ತಂದರೆ ಪುನಃ ನಾವು ಪರಿಸರ ರಕ್ಷಣೆಗೆ ಹೋಗಬೇಕು. ಸ್ವಲಾಭಕ್ಕಾಗಿ ಗುಡ್ಡ ಹಾಳು ಮಾಡಬಾರ್ದು, ಬಂಡೆಗಳನ್ನು ಹಾಳು ಮಾಡಬಾರ್ದು, ನದಿಗಳನ್ನು ಹಾಳು ಮಾಡಬಾರ್ದು, ನದಿಯಲ್ಲಿ ಇರುವಂಥ ಮರಳನ್ನು ಹಾಳು ಮಾಡಬಾರ್ದು. ಇದೆಲ್ಲ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಈ ಕೆಲವೊಂದು ಅಜ್ಞಾನಿಗಳು ದುಡ್ಡಿನ ಆಶೆಗಾಗಿ ಪರಿಸರ ಕೊಲೆ ಮಾಡ್ತಾ ಇದ್ದಾರೆ. ಅವರಿಗೆ ತಿಳಿ ಹೇಳಬೇಕು. ತಿಳಿ ಹೇಳೋದು ಯಾವುದಪ್ಪ ಅಂದರೆ ಜನ ಹೇಳಬೇಕು, ಅವ್ರಿಗೆ ತಿಳಿ, ಧರ್ಮಗುರುಗಳು ತಿಳಿ ಹೇಳಬೇಕು. ಮಠ ಮಂದಿರ ಇವೇನದ ನೋಡಿ, ಮಠಗಳದಾವಲ್ಲ ಇವೆಲ್ಲ, ಇವ್ರು ಹೇಳಬೇಕು. ಇವ್ರು ಬಿಡ್ತಾರೆ, ಅವ್ರಿಗೇನೋ ಪ್ರೋತ್ಸಾಹ ಕೊಟ್ಟು ಅವರಾಗ ಶಾಮೀಲಾಗ್ತಾರೆ. ಎಷ್ಟೋ ಮಠಗಳು ಬರ್ತಿದೆ, ಹೇಳಬೇಕಾದ್ರೆ ದುಃಖಕರ ಅನ್ನಿಸ್ತಿದೆ. ಆ ರಾಜಕಾರಣ ಸ್ವಾರ್ಥಿ ನೀಚ ರಾಜಕಾರಣಿಗಳ ಈ ನಿಸರ್ಗವನ್ನು ಹಾಳು ಮಾಡೋಕ್ಕೆ ಕುಡಿಯರ ಹತ್ರವೂ ಕೂಡ ಅವರು ತಮ್ಮ ಶೇರ್ ಬಂಡವಾಳವನ್ನು ಹಾಕುವಂಥ ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಸಿಗ್ತಾ ಇವೆ. ಅದಕ್ಕೆ ಇಲ್ಲಿ ನಿಸರ್ಗದ ರಕ್ಷಣೆ ಬಹಳ ಮುಖ್ಯ ಇದೆ ಅನ್ನೋದನ್ನು ಹೇಳ್ತಾನೆ. ನಾವು ಬೇಟೆಯಾಡುವ ಪೂರ್ವದಲ್ಲೇ ಇದು ಯಾರ ಸಂಪತ್ತಪ್ಪ, ಯಾವ ರಾಜನ ಸಂಪತ್ತು ಪಶು ಪಕ್ಷಿ ಅನ್ನೋದನ್ನು ತಿಳ್ಕೊಳ್ಬೇಕಾಗ್ತಿದೆ. ಇದನ್ನು ಅರ್ಥಶಾಸ್ತ್ರ ಸವಿಸ್ತಾರವಾಗಿ ಹೇಳ್ತಿದೆ ಅಂಥೇಳಿ
ಇಲ್ಲೇ ರಾಮನ ಮೂಲಕ ಹೇಳ್ತಾನೆ. ಓ ಲಕ್ಷ್ಮಣ, ಚಿನ್ನದ ಜಿಂಕೆ ಚರ್ಮದ ಮೇಲೆ ನನ್ನೊಂದಿಗೆ ಕೂಡುವ ಬಯಕೆ ಹೊಂದಿಹಳು ಸುಂದರ ಸೀತೆ. ನೋಡಪ್ಪ ತಮ್ಮ ಲಕ್ಷ್ಮಣ, ಸೀತೆಗೆ ಏನು ಬಯಕೆ ಆಗಿತ್ತು ಅಂದ್ರೆ ಆ ಜಿಂಕೆ ಸಿಗಲಿಲ್ಲ ಅಂದರೆ ಅದನ್ನು ಕೊಂದು ತರಬೇಕು. ಅದರದ್ದೇನು ಚರ್ಮ ಇದಲ್ಲ, ಆ ಚರ್ಮವನ್ನು ನಾವೇನು ಹಾಸಿಗೆಯನ್ನಾಗಿ ಮಾಡ್ಕೋಬೇಕು. ನನ್ನ ಜೊತೆಗೆ ಹಾಸಿಗೆಯಲ್ಲಿ ಕೂಡಿರ್ಬೇಕು ಅನ್ನುವಂಥ ಬಯಕೆಯನ್ನು ನಿನ್ನ ಅತ್ತಿಗೆ ಹೊಂದಿದಾಳ. ಅದಕ್ಕೆ ಆ ಜಿಂಕೆಯನ್ನು ತರುವುದು ನನಗೆ ಅನಿವಾರ್ಯವಾಗಿದೆ ಹೇಳಿ ಲಕ್ಷ್ಮಣನಿಗೆ ರಾಮ ಹೇಳ್ತಾನೆ. ಕಾದಲಿ ಪ್ರಿಯಕಿ ಪ್ರವೇಣಿ ಅವಿವೇಕಿ, ಯಾವ ಜಿಂಕೆ ಪ್ರಭೇದ ಚರ್ಮವು ಅದರಷ್ಟು ಮೃದುವಿಲ್ಲ. ಅಲ್ಲಿ ಮತ್ತು ಕೆಲವೊಂದು ಜಿಂಕೆ ಪ್ರಭೇದಗಳನ್ನು ಹೇಳ್ತಾನೆ. ಕಾದಲಿ ಅನ್ನುವಂಥ ಜಿಂಕೆ, ಪ್ರಿಯಕಿ ಅನ್ನುವಂಥ ಜಿಂಕೆ, ಪ್ರವೇಣಿ ಅನ್ನುವಂಥ ಜಿಂಕೆ, ಅವೀಕಿ ಅನ್ನುವಂಥ ಜಿಂಕೆ. ಯಾವ ಈ ಜಿಂಕೆ ಪ್ರಭೇದದಲ್ಲಿ ಅಷ್ಟೊಂದು ಮೃದುವಾದ ಚರ್ಮ ಇರುವುದಿಲ್ಲ. ಇದ್ರಿಗೆ ಏನು ನಾವು ನೋಡಾಕಂತೇವಲ್ಲ, ಇದೇನು ಹೊಳಿತಾ ಇದೆ, ಇದ್ರದ್ದು ಒಂದು ಚರ್ಮದ ಮೃದುತ್ವ ಏನಿದೆ ಈ ಯಾವ ಮೃದು ಚರ್ಮದ ಜಿಂಕೆಗಳಲ್ಲಿ ಇಲ್ಲ. ಅದಕ್ಕೆ ಇದು ವಿಶೇಷ ಜಿಂಕೆ ಇದೆ, ಆ ಚರ್ಮವನ್ನು ನನಗೆ ಪಡಿಬೇಕಾಗಿದೆ ಸೀತೆಗಾಗಿ ಅಂತ ಹೇಳಿ ರಾಮ ಲಕ್ಷ್ಮಣಿಗೆ ಹೇಳ್ತಾನೆ. ಲಕ್ಷ್ಮಣ, ರಾಕ್ಷಸವಾದಲ್ಲಿ ಚಿನ್ನದ ಜಿಂಕೆ ಅದನ್ನು ಹತ್ಯೆ ಮಾಡುವ ಕರ್ತವ್ಯ ನನ್ನದಲ್ಲದೆ. ಯಾಕಂದರೆ ಲಕ್ಷ್ಮಣ ಹೇಳಿಬಿಟ್ಟಿರ್ತಾನೆ, ಇವು ಮಾರೀಚ ಇರಬೇಕು, ರಾಕ್ಷಸದನ ನಮ್ಮನ್ನು ಏನೋ ಒಂದು ಕೂತಂತ್ರ ಹಿಡ್ಕೊಂಡು ಬಂದಾನ, ನಮ್ಮ ಆಕರ್ಷಣೆ ಮಾಡ್ಕೊಂಡು ಏನೋ ಇವ್ರದೊಂದು ಕೂತಂತ್ರವಿದೆ ಅನ್ನೋ ಅದಕ್ಕೆ ಬ್ಯಾಡ ಅಂದಿರ್ತಾನೆ. ಅವ್ನು ಹೇಳ್ತಾನೆ, ಒಂದು ವೇಳೆ ರಾಕ್ಷಸನ ಈ ರೂಪದಲ್ಲಿ ಬಂದಿತ್ತಂದ್ರೆ ರಾಕ್ಷಸರು ಮುನಿಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಅಂತಹ ರಾಕ್ಷಸರನ್ನು ವಧೆ ಮಾಡೋದು ತಪ್ಪಲ್ಲ, ಅದು ನನ್ನ ಕರ್ತವ್ಯ, ರಾಜನಾದವನ ನನ್ನ ಕರ್ತವ್ಯ. ಅವರನ್ನು ರಕ್ಷಿಸುವಕ್ಕೆ ನಾವು ವಚನ ಕೊಟ್ಟಿದ್ದೇನೆ. ಒಂದು ವೇಳೆ ಅದು ಜಿಂಕೆ ರಾಕ್ಷಸನ ಆಗಿತ್ತಂದ್ರೆ, ರಾಕ್ಷಸನ ಜಿಂಕೆ ರೂಪದಲ್ಲಿ ಬಂದಿತ್ತಾನೆ, ಅದನ್ನು ಕೊಲ್ಲುವ ಏನೋ ಒಂದು ಹೊಣೆಗಾರಿಕೆ ನಂದು ಅಂತ ಹೇಳಿ ರಾಮ ಲಕ್ಷ್ಮಣನಿಗೆ ಸಮಾಧಾನದ ಮಾತುಗಳನ್ನು, ಮನವರಿಕೆ ಮಾತುಗಳನ್ನು ಆಡ್ತಾನೆ. ಮೋಜು ಬೇಟೆಗೆ ಬಂದ ರಾಜರು ಮಾರೀಚ ಕೊಂದಿದ್ದರೆ ಹತನಾಗಲಿ ಮಾಯಾ ಮೃಗ ಮಾರೀಚ. ಮೋಜು ಬೇಟೆಗೆ ಬಂದು ರಾಜರನ್ನು ಮಾರೀಚ ಕೊಂದಿದ್ದರೆ, ಕೆಲವೊಂದು ಮಂದಿ ಬೇಟೆಯಾಡಕ್ಕೆ ಬಂದಿರ್ತಾರೆ ಪಾಪ, ರಾಜ ಮಹಾರಾಜರು ಮೋಜಿಗಾಗಿ ಬಂದಿರ್ತಾರೆ, ಅಂಥವ್ನು ಕೊಂದು ತಿಂದಿರ್ತಾನೆ. ನೀವು ಬೇಟೆಯಾಗಿ ಬರೋದು, ಜಿಂಕೆಯಾಗಿ ಹೋಗೋದು, ಅವ್ರು ಬೆನ್ನತ್ತಿ ಬಂದಾಗ ಅವ್ನು ಕೊಂದು ತಿಂದಿರ್ಬೇಕು. ಇಂಥವೆಲ್ಲ ಮಜಾ ಮಸ್ತಿ ಮಾಡಿದಾನ. ಇವತ್ತು ಬರೋಬ್ಬರಿ ಬಂದು ನಮ್ಮ ಕೈ ಸಿಕ್ಕಾಗನ, ಅದಕ್ಕೆ ನಾನು ಹತ ಮಾಡ್ತೇನೆ. ಹತನಾಗಲಿ ಮಾಯಾ ಮೃಗ ಮಾರೀಚ. ವಾತಾಪಿ ರಾಕ್ಷಸನನ್ನು ಅಗಸ್ತ್ಯ ಮುನಿ ಸಂಹರಿಸಿದಂತೆ ಮಾಯಾವಿ ಮಾರೀಚನನ್ನು ಸಂಹರಿಸುವೆ. ಯಾವ ರೀತಿ ವಾತಾಪಿ ರಾಕ್ಷಸನನ್ನು ಅಗಸ್ತ್ಯ ಮುನಿಗಳು ಸಂಹರಿಸಿದರು. ಯಾಕಂದ್ರೆ ಹಿಂದೆ ನಿಮ್ಗೆ ಅಗಸ್ತ್ಯ ಮುನಿಗಳು ಆಶ್ರಮಕ್ಕೆ ಹೋದಾಗ ಆ ಕಥೆಯನ್ನು ನಿಮಗೆ ಈಗಾಗಲೇ ಹಿಂದಿನ ಇದರಲ್ಲಿ ಹೇಳಿದೆ ನಾನು. ಅದೇ ರೀತಿಯಾಗಿ ನಾನೇನು ಮಾಡ್ತೇನೆ ಅಂದರೆ, ಯಾವ ರೀತಿ ಅಗಸ್ತ್ಯ ಮುನಿಗಳು ವಾತಾಪಿ ರಾಕ್ಷಸನನ್ನು ಕೊಂದರೆ ಅದೇ ರೀತಿಯಾಗಿ ನಾನು ಈ ಮಾರೀಚನನ್ನು ಕೊಲ್ಲುತ್ತೇನೆ. ಓ ಲಕ್ಷ್ಮಣ, ಸೀತೆ ರಕ್ಷಣೆ ಇರಲಿ. ಅವಳು ಬಯಕೆಯಂತೆ ಬೇಟೆಯಾಡುವೆ, ಜೀವಂತ ಹಿಡಿಯಲು ಯತ್ನಿಸುವೆ, ಅಸಾಧ್ಯವಾದಲ್ಲಿ ಬೇಟೆ ಮಾಡಿ ಕೊಂದು ತರುವೆ ಆ ಮೃಗವನ್ನು. ಓ ಲಕ್ಷ್ಮಣ, ಸೀತೆಯನ್ನು ಬಿಟ್ಟು ಎಲ್ಲೂ ಕದಲದಿರು, ಒಂದೇ ಬಾಣದ ಈಟಿಯಿಂದ ತಂದು ಕೊಂದು ತರುವೆ ಜಿಂಕೆಯನ್ನು. ಹೋಗು ಮುಂದೆ ಹೇಳ್ಬಿಡ್ತಾನೆ, ಅದು ಏನೇ ಆಗಲಪ್ಪ, ರಾಕ್ಷಸರು ಕೊಂದು ಬರ್ತೀನಿ, ನಾ ಜಿಂಕೆ ಬೆನ್ನು ಹತ್ತಾನೆ, ಜೀವಂತ ಹಿಡಿತೀನಿ, ಕೊಂದು ತರ್ತೇನೆ, ಆದರೆ ನೀನು ಮಾತ್ರ ಸೀತೆಯ ರಕ್ಷಣೆಯಲ್ಲಿರಬೇಕು ಅಂತ ಆದೇಶವನ್ನು ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ. ಮುಂದೆ ಏನು ಬೆಳವಣಿಗೆ ಆಗ್ತಿದೆ ಅನ್ನುವುದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.